ನಮಸ್ಕಾರ. ಸುಮಾರು ಜನರು ಕಮೆಂಟ್ಸ್ ಮಾಡಿದ್ರು, ಭೂಮಾಪಕರು ಜಮೀನು ಸರ್ವೆ ಮಾಡಲು ಬಂದಾಗ ಯಾವ ಯಾವ ದಾಖಲೆಗಳು ನಿಮ್ಮ ಬಳಿ ಇಟ್ಟುಕೊಂಡಿರಬೇಕು, ಅಂದರೆ ಜಮೀನು ಅಳತೆ ಮಾಡುವಾಗ ಯಾವ ಯಾವ ದಾಖಲೆಗಳು ಜಮೀನಿಗೆ ತೆಗೆದುಕೊಂಡು ಹೋಗಬೇಕು ಎಂದು. ಯಾವುದೇ ಒಂದು ಜಮೀನು ಸರ್ವೇಯರ್ ಅಂದರೆ ಭೂಮಾಪಕರು ಅಳತೆ ಮಾಡಲು ಬಂದಾಗ ನಿಮ್ಮ ಜಮೀನಿನ ಯಾವ ಯಾವ ದಾಖಲೆಗಳು ಬೇಕಾಗುತ್ತವೆ ಮತ್ತು ಅಳತೆ ಪ್ರಕ್ರಿಯೆ ಕುರಿತು ಸಂಕ್ಷಿಪ್ತವಾದ ಮಾಹಿತಿ ಒಳಗೊಂಡಿರುವ ಈ ವಿಡಿಯೋ ಎಂಡ್ವರೆಗೂ ನೋಡಿ, ಲೈಕ್ ಮತ್ತು ಶೇರ್ ಮಾಡಿದರೆ ಇನ್ನೂ ಹೆಚ್ಚಿನ ವಿಡಿಯೋಗಳು ಮಾಡಲು ಸಹಕಾರಿಯಾಗುತ್ತೆ. ಸದ್ಯಸ್ಥಿತಿಯಲ್ಲಿ ಒಂದು ಜಮೀನು ಸರ್ವೆ ಮಾಡಿ ಆ ಒಂದು ಜಮೀನಿಗೆ ಹೊಸ ನಕ್ಷೆ ರಚಿಸಿ ಅದರಂತೆ ಹಕ್ಕು ಬದಲಾವಣೆ ಆಗಲು ಏನಿಲ್ಲವೆಂದರೂ ಕನಿಷ್ಠ 3 ತಿಂಗಳಾದರೂ ಅಂದಾಜು ಬೇಕೇ ಬೇಕು. ಇದಕ್ಕೆ ಕಾರಣನೇ ಇಷ್ಟೇ, ಸಾಕಷ್ಟು ಸಂಖ್ಯೆಯ ಭೂಮಿ ಸರ್ವೆ ಮಾಡುವಗೋಸ್ಕರ ಅರ್ಜಿಗಳು ದಾಖಲಾಗುತ್ತವೆ ಮತ್ತು ಪ್ರಮುಖವಾಗಿ ಸರ್ಕಾರಿ ಭೂಮಾಪಕರ ಕೊರತೆ ಕೂಡ ಕಾರಣ ಎಂದು ಹೇಳಬಹುದು. ರೈತರು ಜಮೀನಿಗೆ ಸರ್ವೆ ಮಾಡಲು ಅರ್ಜಿ ಹಾಕಿದ ನಂತರ ಅರ್ಜಿಯನ್ನು ಸರ್ವೆ ಸೂಪರ್ವೈಸರ್ ಪರಿಶೀಲಿಸಿ ಅನುಮೋದಿಸಿದಾಗ ಅದು ಮುಂದಿನ ದಿನಗಳಲ್ಲಿ ಆಟೋಮೆಟಿಕ್ ಆಗಿ ಅಲಾಟ್ಮೆಂಟ್ ಆಗುತ್ತೆ. ಸ್ವಲ್ಪ ದಿನಗಳ ನಂತರ ಗೊತ್ತುಪಡಿಸಿದ ದಿನದಂದು ನಿಮ್ಮ ಜಮೀನಿನ ಅಳತೆ ಮಾಡಲು ಬರುತ್ತೇನೆ ಮತ್ತು ನಿಮ್ಮಲ್ಲಿರುವ ನಿಮ್ಮ ಜಮೀನಿಗೆ ಸಂಬಂಧಿಸಿದ ದಾಖಲೆಗಳೊಂದಿಗೆ ನೀವು ಜಮೀನಿಗೆ ಬರಬೇಕು ಎಂದು ಸರ್ವೇಯರ್ ಮುಂಚಿತವಾಗಿಯೇ ನಿಮಗೆ ಅಳತೆ ಮಾಡಲು ಬರುವ ಸರ್ವೇಯರ್ ನಿಮ್ಮನ್ನು ಸಂಪರ್ಕಿಸಿ ಹೇಳುತ್ತಾರೆ. ಜಮೀನು ಸರ್ವೆ ಮಾಡಲು ಬಂದಾಗ ರೈತರು ಯಾವ ಯಾವ ದಾಖಲೆಗಳು ತಮ್ಮ ಬಳಿ ಇಟ್ಟುಕೊಂಡಿರಬೇಕು ಅನ್ನೋದೇ ಮುಖ್ಯವಾಗಿರುತ್ತೆ. ಒಂದನೆಯದು, ಜಮೀನಿನ ನಿಖರವಾದ ಅಳತೆ ತಿಳಿಸುವ ಆಕಾರಬಂದ್, ಈ ದಾಖಲೆ ನಿಮ್ಮ ಬಳಿ ಇದ್ದಿರಬೇಕು. ಎರಡನೆಯದು, ಖರಾಬ್ ಲ್ಯಾಂಡ್ ಎಕ್ಸ್ಟ್ರಾಕ್ಟ್ ಅಂದರೆ ಖರಾಬಿನ ತಫ್ಸಿಲ್. ಮೂರನೆಯದು, ಪಹಣಿಯೂ ಸಹ ಇದ್ದಿರಬೇಕು. ನಾಲ್ಕನೆಯದು, ಜಮೀನಿನ ಅಳತೆ ಮತ್ತು ಗಡಿ ಗುರುತಿಸಲು ಮುಖ್ಯ ದಾಖಲೆಯಾಗಿರುವ ಟಿಪ್ಪಣಿ ದಾಖಲೆ ಇರಬೇಕು. ಐದನೆಯದು, ಇದಲ್ಲದೆ ಇನ್ನೂ ಹೆಚ್ಚುವರಿಯಾಗಿ ಜಮೀನಿಗೆ ಸಂಬಂಧಪಟ್ಟ ಯಾವುದೇ ದಾಖಲೆಗಳು ನಿಮ್ಮ ಬಳಿ ಇದ್ದರೆ ಖಂಡಿತ ಅವುಗಳನ್ನು ಸರ್ವೆ ಮಾಡುವ ಸಂದರ್ಭಗಳಲ್ಲಿ ತೆಗೆದುಕೊಂಡು ಹೋಗುವುದು ಸೂಕ್ತ. ನಿಮ್ಮ ಜಮೀನಿಗೆ ಭೂಮಾಪಕರು ಸರ್ವೆ ಮಾಡಲು ಬಂದಾಗ ನಿಮ್ಮ ಮತ್ತು ಅವರ ಕೆಲಸ ಏನೇನು ಇರುತ್ತೆ ಅದು ಸಹ ನೋಡೋಣ. ಇಲ್ಲಿ ಹೇಳಲಾದ ಎಲ್ಲ ದಾಖಲೆಗಳನ್ನು ನೀವು ಸರ್ವೆ ಕಚೇರಿಯಿಂದ ಮುಂಚಿತವಾಗಿ ಪಡೆದುಕೊಳ್ಳಬೇಕು. ಅಂದರೆ ಜಮೀನು ಸರ್ವೆ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಬಳಿ ಇದ್ದಿರಬೇಕು, ಅಥವಾ ಆನ್ಲೈನ್ ಮುಖಾಂತರ ಸಹ ಈ ಎಲ್ಲ ದಾಖಲೆಗಳು ಅರ್ಜಿ ಸಲ್ಲಿಸಿ ಪಡೆದುಕೊಳ್ಳುವುದಕ್ಕೆ ಅವಕಾಶವಿದೆ. ನಂತರ ಜಮೀನಿಗೆ ಹೋಗಿ ನಿಮ್ಮಲ್ಲಿರುವ ದಾಖಲೆಗಳು ಹಾಜರುಪಡಿಸಿ. ಯಾರಿಗೆ? ಭೂಮಾಪಕರಿಗೆ. ಅದರಂತೆ ಪ್ರಮುಖವಾಗಿ ನಿಮ್ಮ ಕಬ್ಜೆಯನ್ನು ಭೂಮಾಪಕರಿಗೆ ತೋರಿಸಬೇಕು. ನಂತರ ಭೂಮಾಪಕರು ಅಂದರೆ ಸರ್ವೇಯರ್ ನಿಮ್ಮ ಜಮೀನು ಅಳತೆ ಮಾಡುವಾಗ ನೀವು ಭೂಮಾಪಕರೊಂದಿಗೆ ಸಹಕರಿಸಬೇಕು ಮತ್ತು ವಾಸ್ತವಿಕ ಸ್ಥಿತಿ ಮತ್ತು ದಾಖಲೆಗಳ ಆಧಾರದ ಮೇಲೆ ನಿಮ್ಮ ಜಮೀನನ್ನು ಸರ್ವೆ ಮಾಡಿ ಪ್ರಸ್ತಾವಿತ ಹೊಸ ನಕ್ಷೆ ತಯಾರಿಸುತ್ತಾರೆ. ತದನಂತರ ನಿಮ್ಮ ಸಹಿ ಮತ್ತು ಪಂಚನಾಮೆ ನಡೆಸುವವರು ಅಂದರೆ ಮುಖ್ಯಸ್ಥರ ಸಹಿ ಪಡೆದುಕೊಂಡು ಹೋಗುತ್ತಾರೆ. ಮುಂದಿನ ಕೆಲವೇ ದಿನಗಳಲ್ಲಿ ನಿಮ್ಮ ಜಮೀನಿನ ಹೊಸ ನಕ್ಷೆ ನಿಮಗೆ ಲಭ್ಯವಾಗುತ್ತೆ. ತದನಂತರ ಯಾವ ಉದ್ದೇಶಕ್ಕಾಗಿ ನಿಮ್ಮ ಜಮೀನು ಅಳತೆ ಮಾಡಲು ಹಾಕಿರ್ತೀರ ಆ ಕೆಲಸವನ್ನು ಸುಗಮವಾಗಿ ಮಾಡಿಕೊಳ್ಳುವುದಕ್ಕೆ ಅವಕಾಶವಿರುತ್ತೆ. ಇಲ್ಲಿ ನಾವು ತಿಳಿದುಕೊಂಡಿರುವ ರೀತಿಯಲ್ಲಿ ಮಾಹಿತಿ ಹೇಳಿರುತ್ತೇವೆ. ಯಾವುದೇ ರೀತಿ ಬದಲಾವಣೆ ಅನಿಸಿದರೆ ಕಚೇರಿ ಮೂಲಕ ಮಾಹಿತಿ ಪಡೆದುಕೊಳ್ಳಬಹುದು.